Hi students, welcome back to TGI DCT Coaching Center. This is Rupashri. So, ಇವತ್ತಿನ ವಿಡಿಯೋದಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗಳು ಅನೌನ್ಸ್ಮೆಂಟ್ ಬಂದಿದೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇನ ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ನ ಈಗಾಗಲೇ ಕೆಇ ಇಂದ ನಿಮಗೆ ರಿಲೀಸ್ ಮಾಡಿದ್ದಾರೆ. ಈ ಕಟ್ ಆಫ್ ನ ರೆಫರೆನ್ಸ್ ಆಗಿ ನೀವು ತಗೊಂಡು ನಿಮ್ಮ ಫಸ್ಟ್ ರೌಂಡ್ ಇನ ಆಪ್ಷನ್ ಎಂಟ್ರಿನ ನೀವು ಮಾಡಿದ್ರೆ ನಿಮ್ಗೆ ಆದಷ್ಟು ನಿಮ್ಮ ರ್ಯಾಂಕಿಂಗ್ ಗೆ ದಿ ಬೆಸ್ಟ್ ಕಾಲೇಜಸ್ ಗಳು ನಿಮ್ಗೆ ಸಿಗ್ತದೆ ಸ್ಟೂಡೆಂಟ್ಸ್. ಸೊ ಈಗ ನಾವು ನೋಡೋಣ ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ಅಂದ್ರೆ ಹೇಗಿರುತ್ತೆ, ಅದರಲ್ಲೂ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಈಗಾಗಲೇ ರಿಲೀಸ್ ಮಾಡಿದರೆ ನೀವು ಕೆಇಎ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಈ PDF ನಿಮ್ಗೆ ಅವೈಲೇಬಲ್ ಇರ್ತದೆ. ಸೊ ಕಟ್ ಆಫ್ ಅಂದ್ರೆ ಏನು, ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ, ಆ ನಂಬರ್ ಆಫ್ ಬ್ರಾಂಚಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಗಳು ಅವೈಲೇಬಲ್ ಇದೆ ಅನ್ನೋದು ಸೀಟ್ ಮೆಟ್ರಿಕ್ಸ್ ಆಗಿರುತ್ತೆ. ಆ ಅವೈಲೇಬಲ್ ಇರುವಂತ ಸೀಟ್ಸ್ ಗಳನ್ನ ಎಲ್ಲಿ ಲಾಸ್ಟ್ ಸ್ಟೂಡೆಂಟ್ಸ್ ಆ ಕಾಲೇಜನ್ನ ಅಲಾಟ್ ಆಗಿದೆ ಅನ್ನುವಂಥದ್ದೇ ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ಆಗಿರುತ್ತೆ. ಅಂದ್ರೆ ಈಗ ನಾನಿಲ್ಲಿ ಒಂದು ಕಾಲೇಜ್ ತಗೊಂಡಿದ್ದೀನಿ. ಸೊ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಈ ಕಾಲೇಜಲ್ಲಿ ಇಷ್ಟು ಬ್ರಾಂಚ್ ಗಳಿದೆ. ಸೊ ಈಗ AI ಬ್ರಾಂಚ್ ಗೆ ನೋಡೋಣ. AI ಬ್ರಾಂಚ್ ಗೆ ಗವರ್ಮೆಂಟ್ ಇಂದ ಸೀಟ್ಸ್ ಗಳು ಕೇವಲ ಇದ್ದಿದ್ದು 2AG ಗೆ ಸೀಟ್ ಇತ್ತು, 2AR ಗೆ ಸೀಟ್ ಇತ್ತು ಮತ್ತು ಜನರಲ್ ಗೆ ಸೀಟ್ ಇತ್ತು, ಜೊತೆಗೆ SC ಜನರಲ್ ಅವ್ರಿಗೆ ಸೀಟ್ಸ್ ಇತ್ತು. ಅದಾದ ನಂತರ ಇಷ್ಟು ಸೀಟ್ಸ್ ಗಳು ಇತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಏನ್ ಕೊಟ್ಟಿದ್ರು, ಸೀಟ್ ಮೆಟ್ರಿಕ್ಸ್ ನ ರಿಲೀಸ್ ಮಾಡಿದ್ರು. ಈ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 2AG ಗೆ ಈ ಬ್ಯಾಂಗ್ಳೂರ್ ಕಾಲೇಜಿನ AI ಬ್ರಾಂಚಿಗೆ ಯಾರು ತಗೊಂಡಿರೋದು ಲಾಸ್ಟ್ ಸೀಟ್ ಅಂದ್ರೆ 475 ರ್ಯಾಂಕ್ ತೆಗೆದಿರೋ ಸ್ಟೂಡೆಂಟ್ ಈ ಒಂದು ಸೀಟನ್ನ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ 2AR ಗೆ 571 ರ್ಯಾಂಕ್ ಇರೋರು ತಗೊಂಡಿದ್ದಾರೆ. ಇನ್ನು ಆಸ್ ಯೂಶುವಲ್ ಜನರಲ್ಗೆ ಫಾರ್ ಎಕ್ಸಾಂಪಲ್ 2 ಸೀಟ್ ಇತ್ತು ಅಂತ ಅಸಂಪ್ಷನ್ ಮಾಡೋಣ. ಫಸ್ಟ್ ಸೀಟು ಇದಕ್ಕೆ ಮುಂಚೆ ಆಗಿದೆ, ಎರಡನೇ ಸೀಟ್ ಬಂದು 355 ರ್ಯಾಂಕಿಂಗ್ ಗೆ ಆ ಸೀಟು ಅಲಾಟ್ ಆಗಿದೆ. ಸೊ ಇದನ್ನ ನೀವು ಚೆಕ್ ಮಾಡಬೇಕು. ಫಸ್ಟ್ ನೀವೇನ್ ಮಾಡಬೇಕು, ನಿಮ್ಗೆ ನಿಮ್ದೇ ಆದ ಡ್ರೀಮ್ಸ್ ಇರ್ತದೆ, ನೀವು ಇದೇ ಕಾಲೇಜ್ ಹೋಗ್ಬೇಕು ಅನ್ನೋ ಫಸ್ಟ್ ನೀವು ಆ ಲಿಸ್ಟ್ ಅನ್ನು ಮಾಡ್ಕೊಳ್ಳಿ. ಸೊ ಫಸ್ಟ್ ನಿಮ್ಗೆ ಯಾವ ಕಾಲೇಜಸ್ ಗಳು ಬೇಕು ಅಂತ, ಅದಾದ್ಮೇಲೆ ಆ ಕಾಲೇಜಿನ ಫೀ ಸ್ಟ್ರಕ್ಚರ್ ಗಳನ್ನ ನೀವು ಒಂದು ಲಿಸ್ಟ್ ಔಟ್ ಮಾಡಿ ಆ ಕಾಲೇಜಿನ ಫೀ ಸ್ಟ್ರಕ್ಚರ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಆ ಫೀ ಸ್ಟ್ರಕ್ಚರ್ ನಿಮ್ ಫ್ಯಾಮಿಲಿಗೆ ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅಂದ್ರೆ ಆ ಲಿಸ್ಟ್ ನ ಇಟ್ಕೊಳ್ಳಿ. ಅದಾದ ನಂತರ ಸೊ ನಿಮ್ಮ ರ್ಯಾಂಕಿಂಗ್ ಏನಿದೆ, ನಿಮ್ಮ ರ್ಯಾಂಕಿಂಗಿಗೆ ಫಸ್ಟ್ ನೆಕ್ಸ್ಟ್ ಏನ್ ಚೆಕ್ ಮಾಡಬೇಕು, ಸೀಟ್ ಮೆಟ್ರಿಕ್ಸ್ ಚೆಕ್ ಮಾಡಬೇಕು. ನೀವು ಕೇಳ್ತಾ ಇರೋ ಕಾಲೇಜಿನ, ನೀವು ಕೇಳ್ತಾ ಇರೋ ಬ್ರಾಂಚ್ ಅಲ್ಲಿ ಫಸ್ಟ್ ಸೀಟ್ಸ್ ಗಳು ಎಷ್ಟು ನಂಬರ್ ಆಫ್ ಸೀಟ್ಸ್ ಗಳು ಅವೈಲೇಬಲ್ ಇದೆ. ಆಸ್ ಯೂಶುವಲ್ ಜನರಲ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಅದು ಇಟ್ ಇಸ್ ಓಪನ್ ಆಪ್ಷನ್ ಆಗಿರ್ತದೆ ಜನರಲ್. ಇನ್ನು ನಿಮ್ಮ ಹತ್ರ ಅಡಿಷನಲ್ ರಿಸರ್ವೇಶನ್ಸ್ ಗಳಿದ್ರೆ ಆ ರಿಸರ್ವೇಶನ್ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಕಾಲೇಜಸ್ ಗಳಲ್ಲಿ ಇದೆನಾ. ಫಾರ್ ಎಕ್ಸಾಂಪಲ್ ಈಗ ನಾನು ಕೊಟ್ಟಿರೋ ಕಾಲೇಜಲ್ಲಿ AI ಬೇಕು, ನೀವು ಫಾರ್ ಎಕ್ಸಾಂಪಲ್ 2B ರೂರಲ್ ಆಗಿದ್ರೆ 2B ರೂರಲ್ ಇಲ್ಲ, ಅವಾಗ ನಿಮ್ಗೆ ಕೇವಲ ಜನರಲ್ ಅಲ್ಲಿ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಸೊ ಎಷ್ಟು ನಂಬರ್ ಆಫ್ ಸೀಟ್ಸ್ ನೀವು ಕೇಳ್ತಾ ಇರೋ ಕಾಲೇಜಸ್ ಗಳಿಗಿದೆ, ಸೀಟ್ಸ್ ಎಷ್ಟಿದೆ, ಅದಾದ್ಮೇಲೆ ಆ ಸೀಟು ನಿಮ್ಮ ರ್ಯಾಂಕಿಂಗಿಗೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ. ಇದು ಒಂದು ಈಗಾಗಲೇ 2024 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇನ ಕಟ್ ಆಫ್, ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ಅಂದ್ರೆ ಈಗಾಗಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಆ ರಿಸಲ್ಟ್ಸ್ ಅನೌನ್ಸ್ ಆಗಿರೋದು ಯಾವ್ಯಾವ ರ್ಯಾಂಕಿಂಗ್ ಇರೋರಿಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ತೋರಿಸ್ತಾ ಇರೋದು ಇದಾಗಿರುತ್ತೆ. ಇದರ ಜೊತೆಗೆ ಈಗಾಗಲೇ ಪ್ರೈವೇಟ್ ಕಾಲೇಜ್ಗಳು ತಮ್ಮ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಗಳನ್ನ ಈಗ ಕೆಇಎಗೆ ಸರೆಂಡರ್ ಮಾಡಿದೆ. ಆ ಸರೆಂಡರ್ ಮಾಡಿರೋ ಸೀಟ್ಸ್ ಗಳನ್ನ ಕೂಡ ಕೆಇಎ ಈಗಾಗಲೇ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಡಿಸ್ಪ್ಲೇನ ತೋರಿಸಿರೋ ಕಾರಣದಿಂದಾಗಿ ನಿಮ್ಗೆ ಸೀಟ್ಸ್ ಗಳ ಅವೈಲಬಿಲಿಟಿ ಜಾಸ್ತಿ ಇದೆ. ಹಾಗಾಗಿ ನೀವು ಮತ್ತು ನಿಮ್ಮ ನಾರ್ಮಲ್ ಸೀಟ್ ಮೆಟ್ರಿಕ್ಸ್ ಪ್ಲಸ್ ಸರೆಂಡರ್ ಸೀಟ್ ಮೆಟ್ರಿಕ್ಸ್, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಈ ಎಲ್ಲವುಗಳನ್ನ ಕಂಪೇರ್ ಮಾಡಿಕೊಂಡು ಎನಿವೇಸ್ ನಿಮ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂಟಿಲ್ 15th ಜುಲೈ
8 PM ವರ್ಗು ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಸೊ ಕೂಲ್ ಆಗಿ ಥಿಂಕ್ ಮಾಡಿ ಮೋರ್ ನಂಬರ್ ಆಫ್ ಕಾಲೇಜಸ್ ನ ಆಪ್ಷನ್ ಎಂಟ್ರಿ ಮಾಡಿ. ಇನ್ ಕೇಸ್ ನೀವು ಲೆಸ್ ನಂಬರ್ ಆಫ್ ಆಪ್ಷನ್ ಎಂಟ್ರಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು 4 ಕಾಲೇಜ್ ಕೊಟ್ರೆ, ಸೊ ಫಸ್ಟ್ ಕಂಪ್ಯೂಟರ್ ಏನ್ ಮಾಡುತ್ತೆ, ಮೊದಲನೇ ಕಾಲೇಜಲ್ಲಿ ಸೀಟ್ಸ್ ಇದ್ರೆ ಸಿಗುತ್ತೆ, ಇಲ್ಲದೆ ಇದ್ರೆ 2ನೇದಕ್ಕೆ ಹೋಗುತ್ತೆ, ಇಲ್ಲದೆ ಇದ್ರೆ 3ನೇದಕ್ಕೆ ಹೋಗುತ್ತೆ, ಇಲ್ಲದೆ ಇದ್ರೆ 4ನೇದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಯಾವುದೇ ಕಾಲೇಜಸ್ ಗಳು ಇಲ್ಲದೆ ಇರೋ ಕಾರಣದಿಂದಾಗಿ ಸೀಟ್ ನಾಟ್ ಅಲಾಟೆಡ್ ಅಂತ ಡಿಸ್ಪ್ಲೇ ಬಂದಿರುತ್ತೆ ಕೆಲವು ಮಕ್ಕಳಿಗೆ. ಸೊ ಬಂದಿದ್ರು ಕೂಡ ನಿಮ್ಗೆ ಸೆಕೆಂಡ್ ಚಾನ್ಸ್ ಅವೈಲಬಲ್ ಇದೆ. ಹಾಗಾಗಿ ನೀವು ಮೋರ್ ನಂಬರ್ ಆಫ್ ನ ಬರೀ ಆಪ್ಷನ್ ಎಂಟ್ರಿ ಮಾಡೋದಷ್ಟೇ ಅಲ್ಲ, ಅದನ್ನ ನಾನು ಈಗ ಹೇಳಿದ್ನಲ್ವಾ, ಸೀಟ್ ಮೆಟ್ರಿಕ್ಸ್, 2 ಸೀಟ್ ಮೆಟ್ರಿಕ್ಸ್, ಜನರಲ್ ಸೀಟ್ ಮೆಟ್ರಿಕ್ಸ್, ಸರೆಂಡರ್ ಸೀಟ್ ಮೆಟ್ರಿಕ್ಸ್, ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್, ಫೀಸ್ ಸ್ಟ್ರಕ್ಚರ್, ಈ ಎಲ್ಲಾ ಕ್ಯಾಟಗರಿನ ಚೆಕ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಇಶ್ಯೂನ ಫೇಸ್ ಮಾಡೋದಿಲ್ಲ. ಆದಷ್ಟು ನೀವು ಅನ್ಕೊಂಡಿರೋ ಕಾಲೇಜ್ಗಳಲ್ಲಿ ಆದಷ್ಟು ಹೈಯರ್ ಪ್ರಿಯಾರಿಟಿಲಿ ನಿಮ್ಗೆ ಕಾಲೇಜಸ್ಗಳು ಸಿಗೋ ಸಾಧ್ಯತೆ ಇರುತ್ತೆ. ಜಾಸ್ತಿ ಹಾಕೋದ್ರಿಂದ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ, ಕಡಿಮೆ ಹಾಕೋದ್ರಿಂದ ಇಶ್ಯೂಸ್ ನ ಫೇಸ್ ಮಾಡ್ಬೇಕಾಗತ್ತೆ ಸ್ಟೂಡೆಂಟ್ಸ್. ಇನ್ನು ನಮ್ಮ ಟೆಕ್ನಾಗಿಕ್ಸ್ ಇನೋವೇಷನ್ಸ್ ನಲ್ಲಿ ಈಗಾಗಲೇ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತ ಹೇಳಿ ಇವರು ನಮ್ಮ ಸ್ಟೇಟ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. ಜೊತೆಗೆ ನಾವು KPTCL PWD JEE ಕೋಚಿಂಗ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ವಿ. ಅಲ್ಲೂ ಕೂಡ ಈಗಾಗಲೇ ಸೆಲೆಕ್ಷನ್ ಆಗಿ ಈಗ ನಮ್ಮಲ್ಲಿ ಅವರು ಜೂನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ರಿಯಲ್ ಅಚೀವ್ಮೆಂಟ್ ಆಫ್ ಟೆಕ್ನಾಗಿಕ್ಸ್ ಇನೋವೇಷನ್ಸ್. ಇನ್ನು ನಮ್ಮ 2025 DCET ಈಗಾಗಲೇ ಅಡ್ಮಿಷನ್ಸ್ ಗಳು ಓಪನ್ ಆಗಿದೆ. ನಮ್ಮಲ್ಲಿ ಬೋತ್ ಆನ್ಲೈನ್ ಆಫ್ಲೈನ್ ಗಳ ಕೋಚಿಂಗ್ ಅವೈಲಬಲ್ ಇದೆ. ರೆಕಾರ್ಡಿಂಗ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಿದೀವಿ. 5 ಸಬ್ಜೆಕ್ಟ್ಸ್ ಇರುವಂತ ಟೆಕ್ಸ್ಟ್ ಬುಕ್ಸ್ ಗಳು ಅವೈಲಬಲ್ ಇರ್ತದೆ. ಇನ್ನು 100% ಸಿಲೆಬಸ್ ನ ವಿತ್ ಕ್ವಾಲಿಟಿಲಿ ಕವರ್ ಮಾಡ್ತಾ ಇದೀವಿ. ಹೈಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್, ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟೀಸ್ ಗಳು ನಿಮ್ಗೆ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. ಈ ಕೋಚಿಂಗ್ ನ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಮೆನ್ಷನ್ ಮಾಡಿರೋಂತ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ಸ್ ನ ತಗೋಬಹುದು ಸ್ಟೂಡೆಂಟ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ TGI.